ಟಿಪ್ಪು ಸಮಾಧಿ ಬಳಿ ಮುಸ್ಲಿಂ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಟಿಪ್ಪು ವಕ್ಫ್ ಎಸ್ಟೇಟ್ ದುರಾಡಳಿತ ವಿರೋಧಿಸಿ ಇಂದು ಹೋರಾಟವನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ರಮೇಶ್ ಬಾಬು ಭೇಟಿಯನ್ನ ನೀಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ರಮೇಶ್ ಬಾಬು ಅವರು ಭೇಟಿಯನ್ನ ನೀಡಿ ಹೋರಾಟಗಾರರ ಸಮಸ್ಯೆಯನ್ನ ಆಲಿಸಿರುವಂತದ್ದು. ಸಮಸ್ಯೆ ಬಗೆಹರಿಸುವ ಬಗ್ಗೆ ಶಾಸಕ ರಮೇಶ್ ಬಾಬು ಅವರು ಭರವಸೆಯನ್ನ ಕೂಡ ನೀಡಿದ್ದಾರೆ. ಪ್ರವಾಸಿ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಹಾಗೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಶಾಸಕ ಈ ಒಂದು ಸೂಚನೆಯನ್ನ ನೀಡಿರುವಂತದ್ದು. ವಕ್ಫ್ ಸಚಿವರ ಬಳಿ ಮಾತನಾಡಿ ಸೂಕ್ತವಾದಂತಹ ತೀರ್ಮಾನದ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ. ಟಿಪ್ಪು ಸಮಾಧಿಯ ಬಳಿ ಮುಸ್ಲಿಂ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಟಿಪ್ಪು ವಕ್ಫ್ ಎಸ್ಟೇಟ್ ಅನ್ನ ದುರಾಡಳಿತ ಮಾಡಲಾಗ್ತಾ ಇದೆ. ಇದನ್ನ ವಿರೋಧಿಸಿ ಈ ಒಂದು ಹೋರಾಟವನ್ನ ನಡೆಸಲಾಗ್ತಾ ಇರುವಂತದ್ದು. ಟಿಪ್ಪು ವಕ್ಫ್ ಎಸ್ಟೇಟ್ ನ ಕಾರ್ಯದರ್ಶಿ ಒಂದು ದುರಾಡಳಿತವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಹೋರಾಟಗಾರರ ಸಮಸ್ಯೆಯನ್ನ ಶಾಸಕ ರಮೇಶ್ ಬಾಬು ಅವರು ಆಲಿಸಿದ್ದಾರೆ. ಆಲಿಸಿಬಿಟ್ಟು ಭರವಸೆಯನ್ನ ಕೂಡ ನೀಡಿದ್ದಾರೆ. ಆ ಒಂದು ಸಮಸ್ಯೆ ಎಲ್ಲವನ್ನ ಕೂಡ ನಾನು ಬಗೆಹರಿಸ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಪ್ರವಾಸಿ ಸ್ಥಳದಲ್ಲಿ ಮೂಲಭೂತವಾದಂತಹ ಸೌಕರ್ಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ವಕ್ಫ್ ಸಚಿವರ ಬಳಿ ಮಾತನಾಡಿ ಸೂಕ್ತವಾದಂತಹ ತೀರ್ಮಾನವನ್ನ ನೀಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ ಅಫಿಷಿಯೋ ಬರಲೇಬೇಕು ಅಂತ ಹೇಳ್ತಿದ್ದೆ. ಇದೆಲ್ಲ ಇಲ್ಲೂ ಏನಿಲ್ಲ, ಹೋರಾಟ ಏನಿಲ್ಲ. ಅವ್ರ ಹಕ್ಕು ಅವ್ರು ಕೇಳ್ತಾವ್ರೆ. ಹಕ್ಕು ಕೇಳೋದೇ ಬೇರೆ, ಹೋರಾಟನೇ ಬೇರೆ. ಹಕ್ಕು ಕೇಳೋದು ಸರಿ ಅಂತ ಆದರೆ ಅವ್ಯವಹಾರದ ಹಕ್ಕನ್ನು ಪ್ರಶ್ನೆ ಮಾಡ್ತಿರೋಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳೋ ನಾನು. ಹಕ್ಕನ್ನು ಕೇಳ್ಬೇಕು, ನಮ್ಮ ಪ್ರತಿಭಟನೆ ಮಾಡ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಕೇಳ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ದಾರಿ ಏನಪ್ಪ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ದಾರಿ ನಡಿಬೇಕು ಅಷ್ಟೇ. ಅದನ್ನು ಅವ್ರು ಮಾಡ್ತಾವ್ರೆ. ಅದನ್ನೇನಿಲ್ಲ. ಅದಕ್ಕೆ ಅವ್ರ ತಕ್ಷಣ ಬಂದೆ, ಅವ್ರು ಕೇಳಿದ್ದೀನಿ, ಅವ್ರಿಗೆ ಏನು ಮಾತಾಡಬೇಕು ಅಂತ ಹೇಳಿದ್ದೀನಿ. ಅವ್ರು ಅದನ್ನು ಮಾಡ್ತಾರೆ. ಆಮೇಲೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ಅವ್ರಿಗೆ ಏನು ಅವರ ಭಾವನೆಗಳೇನಿದೆ, ಅವರ ವಿಚಾರಗಳೇನಿದೆ ಅದಕ್ಕೆಲ್ಲ ಗೌರವ ಕೊಟ್ಟು ನ್ಯಾಯಯುತವಾದಂಥ ತೀರ್ಮಾನ ಬೇಡಿಕೆಯನ್ನು ಬಗೆಹರಿಸೋಣ. ಅಧ್ಯಕ್ಷರು ಮತ್ತು ನಿಮ್ಮ ಎಲ್ಲ ಶಾಸಕರು ಕಾರ್ಯದರ್ಶಿ ನಾನು ಯಾರ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹತ್ರ ಮಾತನಾಡಿದ್ದೀನಿ, ಅವರು ನನ್ನ ಹತ್ರ ಮಾತಾಡಿದ್ದಾರೆ. ಅವ್ರು ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು. ಅವರು ಮಾತನಾಡಿದ್ದಾರೆ. ಅವರೆಲ್ಲರನ್ನೂ ಸೋಮವಾರ ಹೇಳಿದ್ದಾರೆ. ಅವರ ಕೂತು ಚರ್ಚೆ ಮಾಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು, ಆ ವಿಚಾರದ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ತೀರ್ಮಾನ ತೆಗೆದುಕೊಳ್ತಕ್ಕೆ ಇಬ್ಬರು ಸಿದ್ಧ ಇದ್ದಾರೆ. ಸರ್ಕಾರ ಅವ್ರ ಬಗ್ಗೆ ನಮ್ಮದೇನೋ ಅವ್ರ ಹಕ್ಕನ್ನು ಅವ್ರಿಗೆ ಏನು ಕಾನೂನು ಪ್ರಕಾರ ಏನಿದೆ ಅದನ್ನು ತೀರ್ಮಾನ ತಗೊಳ್ಳೋಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಆ ಬಗ್ಗೆ ಜಮೀರ್ ಅಹಮದ್ ಸಾಹೇಬ್ರೆ ಅವ್ರ ಜೊತೆ ಕೂತು ಮಾತನಾಡಿ ತೀರ್ಮಾನ ಮಾಡ್ತಾರೆ.